ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಪ್ರತಿ ಪೂಜಾ ರೂಮಲ್ಲೂ ಕೂಡ ಉಪಯೋಗವಾಗುವಂತಹ 25 ಪೂಜಾ ರೂಮ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 70 ಟಿಪ್ಸ್ನ ಶೇರ್ ಮಾಡಬೇಕಾಗಿತ್ತು. ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಪಾರ್ಟ್ 1 ಪಾರ್ಟ್ 2 ಆಗಿ ಡಿವೈಡ್ ಮಾಡಿ ಫಸ್ಟ್ ಪಾರ್ಟ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ನೀವೇನಾದರೂ ನಮ್ಮ ಚಾನಲ್ ಮೆಂಬರ್ ಆಗಿದ್ರೆ ಈಗಾಗಲೇ ಗೊತ್ತೇ ಇರುತ್ತೆ, ನಮ್ಮ ಚಾನಲಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಪೂಜಾ ರೂಮ್ ಟಿಪ್ಸ್ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ 8, 9, 10, 11 ಈ ರೀತಿ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಎಲ್ಲ ಟಿಪ್ಸ್ನ ಒಂದೇ ಕಡೆ ಶೇರ್ ಮಾಡಿದ್ರೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ. ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಬಿಗ್ನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗಾಗಲೇ ಕೆಲವೊಂದು ಟಿಪ್ಸ್ ಗೊತ್ತಿದ್ರೂ ಕೂಡ ಈ ಥರ ರಿವೈಸ್ ಮಾಡೋದ್ರಿಂದ ಅವ್ರಿಗೆ ಅಟ್ ಪ್ರೆಸೆಂಟ್ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಪೂಜಾ ರೂಮ್ಸಲ್ಲಿ ಈ ರೀತಿ ಮಾರ್ಬಲ್ಸ್ ಅನ್ನೋದು ಹಾಕ್ಸಿರ್ತೀವಿ. ಈ ಒಂದು ಮಾರ್ಬಲ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು DIY ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಳೋಣ. ಅರ್ಧ ಗ್ಲಾಸಷ್ಟು ನೀರಿಗೆ 1/4 ಗ್ಲಾಸಷ್ಟು ಕ್ಲೀನಿಂಗ್ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ಸಿಗುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಲಿಕ್ವಿಡ್ ಕೂಡ ಹಾಕ್ಕೊಂಡು ಇದರಲ್ಲೇ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕಿದ ಕೂಡಲೇ ಈ ರೀತಿ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಲಿಕ್ವಿಡ್ ಜಾಸ್ತಿ ಮಾಡೋ ಅಂಥವ್ರು ಒಂದು ದೊಡ್ಡದಾಗಿರುವಂಥ ಬೌಲ್ನ ತೊಗೊಳ್ಳಿ, ಇಲ್ಲಾಂದರೆ ಲಿಕ್ವಿಡ್ ಎಲ್ಲ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಈ ಲಿಕ್ವಿಡ್ನ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಮಾರ್ಬಲ್ಸ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಮಾರ್ಬಲ್ಸ್ನ ಕ್ಲೀನ್ ಮಾಡುವಾಗ ಆದಷ್ಟು ಸೂಟ್ ಆಗುವಂಥ ಲಿಕ್ವಿಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಲರ್ ಬೇಸ್ಡ್ ಲಿಕ್ವಿಡ್ಸ್ನೆಲ್ಲ ಯೂಸ್ ಮಾಡ್ತೀವಿ, ಅರ್ಶಿನ ಹಾಕಿರುವಂಥ ವಾಟರಿಂದ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಮಾರ್ಬಲ್ ಕ್ಲೀನ್ ಆದರೂ ಕೂಡ ಒಂದು ಕಲರ್ ಅನ್ನೋದು ಅದಕ್ಕೆ ಹಿಡ್ಕೊಂಡ್ಬಿಟ್ಟು ಯೆಲ್ಲೋಯಿಶ್ ಆಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನೋಡಿಕೊಂಡು ಲಿಕ್ವಿಡ್ಸ್ನ ಯೂಸ್ ಮಾಡಿ. ಈಗ ನಾನು ಇಲ್ಲಿ ಯೂಸ್ ಮಾಡಿರುವಂಥ ಲಿಕ್ವಿಡಲ್ಲಿ ಯಾವುದೇ ರೀತಿ ಕಲರ್ಸ್ನ ಯೂಸ್ ಮಾಡಿಲ್ಲ. ಸೊ ಅದರಿಂದ ಕ್ಲೀನಿಂಗ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ, ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಈ ಲಿಕ್ವಿಡ್ನ ವಾಲ್ಸ್ ಮೇಲೆ ಕೂಡ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಪೂಜಾ ರೂಮ್ ಡೀಪ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್ ಟಿಪ್ಪು, ಡೈಲಿ ಬೇಸ್ಡ್ ಮೇಲೆ ಪೂಜಾ ರೂಮ್ ನೆಲನ ಈಸಿಯಾಗಿ ಒರೆಸ್ಕೊಳ್ಬೇಕು ಅಂದ್ಕೊಳ್ಳೋದಾದ್ರೆ ಈ ಒಂದು ಲಿಕ್ವಿಡ್ನ ತಯಾರಿ ಮಾಡಿ ಇಟ್ಕೊಳ್ಳಿ. ಅರ್ಧ ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಗಂಗಾಜಲನ ಹಾಕೊಳ್ತಾ ಇದ್ದೀನಿ. ಗಂಗಾಜಲ ಎಲ್ಲೋ ಅನ್ನೋದಾದರೆ ಗೋಮೂತ್ರ ಆದರೂ ಯೂಸ್ ಮಾಡ್ಬೋದು. ಒಂದು 1/4 ಗ್ಲಾಸಷ್ಟು ರೋಸ್ ವಾಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಪಚ್ಚ ಕರ್ಪೂರನ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜವಾದು ಪೌಡರ್ನ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಒಂದು ಲಿಕ್ವಿಡ್ನ ಮಿಕ್ಸ್ ಮಾಡಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಶಾಂಪೂ ಬಾಟಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ಹಳೆ ಶಾಂಪೂ ಬಾಟಲು, ನೀಟಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲೇ ಲಿಕ್ವಿಡ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಮೋಡ್ ಕೂಡ ಇರೋದ್ರಿಂದ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ನೆಲ ಒರೆಸ್ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಲಿಕ್ವಿಡ್ನ ಒಂದು 2 ಸತಿ ಪಂಪ್ ಮಾಡಿ ತೇವದ ಬಟ್ಟೆಯನ್ನು ನೀಟಾಗಿ ಒರೆಸೋದಾದ್ರೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಸಣ್ಣ ಪುಟ್ಟ ಹುಳಗಳು ಪೂಜಾ ರೂಮಲ್ಲಿ ಬರ್ದಿರ ಇರುತ್ತೆ. ನೆಕ್ಸ್ಟು ಪೂಜಾ ರೂಮಲ್ಲಿ ಇಟ್ಟಿರುವಂತಹ ಫೋಟೋಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಗೆಜ್ಜೆ ವಸ್ತ್ರ ಎಲ್ಲ ಏನು ಹಾಕಿರ್ತೀವಿ ಅದನ್ನು ನೀಟಾಗಿ ತೆಗೆದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ತೇವದ ಬಟ್ಟೆಯಿಂದ ಫೋಟೋನ ವಿಡಿಯೋದಲ್ಲಿ ತೋರಿಸ್ದಂಗೆ ಬ್ಯಾಕ್ ಸೈಡ್ ಎಲ್ಲ ನೀಟಾಗಿ ಒಂದ್ಸರಿ ಒರೆಸ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಫ್ರಂಟ್ ಗ್ಲಾಸ್ನ ಟಿಶ್ಯೂ ಇಂದ ಒರೆಸ್ಬಿಟ್ಟು ಸ್ವಲ್ಪ ವಿಭೂತಿ ಪೌಡರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ತಾ ಇದ್ದೀನಿ. ಈ ರೀತಿ ವಿಭೂತಿ ಪೌಡರ್ನ ಹಾಕೋದ್ರಿಂದ ಗ್ಲಾಸ್ ಒಳ್ಳೆ ಶೈನಿಂಗ್ ಬರುತ್ತೆ. ಸ್ಕ್ರೀನ್ ಮೇಲೆ ತೋರಿಸ್ದಂಗೆ ವಿಭೂತಿ ಪೌಡರ್ನ ನೀಟಾಗಿ ಎಲ್ಲ ಕಡೆ ರಬ್ ಮಾಡಿ ಒಂದು ಟಿಶ್ಯೂ ಪೇಪರಿಂದ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಕ್ಲೀನ್ ಮಾಡೋದ್ರಿಂದ ಟ್ರಸ್ಟ್ ಮೀ ಫೋಟೋಸಲ್ಲಿರುವಂಥ ಡಲ್ನೆಸ್ ಎಲ್ಲ ಹೋಗಿ ಆ ಒಂದು ಮಿರರ್ ಇಮೇಜ್ ಏನಿರುತ್ತೆ ತುಂಬ ಕ್ಲಿಯರ್ ಆಗಿ ಬರುತ್ತೆ. ಪೂಜಾ ರೂಮಲ್ಲಿ ಫೋಟೋಸು ವಿಗ್ರಹಗಳು ಎಲ್ಲ ಕೂಡ ಇಟ್ಕೊಳ್ತಾ ಇರ್ತೀವಲ್ವಾ, ಅದನ್ನೆಲ್ಲ ಪ್ಲೇಟ್ಸ್ ಮೇಲೆ ಇಡೋಕ್ಕಾಗಲ್ಲ, ಮನೆಗಳ ಮೇಲೆ ಇಡೋಕ್ಕಾಗಲ್ಲ ಅಂತ ಅಂದವರು ಈ ರೀತಿ ಬ್ಲೌಸ್ ಪೀಸಸ್ನ ಎಡ್ಜಸ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಪೂಜಾ ರೂಮ್ ಕೌಂಟರ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಈ ಒಂದು ಬ್ಲೌಸ್ ಪೀಸ್ ಮೇಲೆ ನಾವು ಎಲ್ಲ ಪೂಜಾ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಕೆಲವೊಂದು ವಿಗ್ರಹಗಳೆಲ್ಲ ಡೈರೆಕ್ಟಾಗಿ ನೆಲದ ಮೇಲೆ ಇಡ್ದಿರಾ ಈ ರೀತಿ ಒಂದು ವಸ್ತ್ರನ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೊಳ್ಬೋದು. ನಾನು ಇದಕ್ಕೋಸ್ಕರ 2 ಬ್ಲೌಸ್ ಪೀಸಸ್ನ ಇಟ್ಕೊಂಡಿದ್ದೀನಿ. ಒಂದು ಕೊಳೆ ಆದಾಗ ಇನ್ನೊಂದನ್ನ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಆದಷ್ಟು ಸೆಲೆಕ್ಟಿವ್ ಆಗಿರುವಂಥ ಕಲರ್ ರೆಡ್, ಯೆಲ್ಲೋ, ಗ್ರೀನ್ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡೋಕ್ಕೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಮನೆಗೆ ಯಾವುದಾದ್ರೂ ಒಂದು ವಸ್ತುನ ತೊಗೊಳ್ತೀವಿ ಅನ್ನೋದಾದರೆ ಅದರ ಮೇಂಟೆನೆನ್ಸು ಕ್ಲೀನಿಂಗ್ನೆಸ್ಸು ಈಸಿನಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಬೆಟರು. ಅಂಥದ್ರಲ್ಲಿ ಒಂದು ಆಯಿಲ್ ಕ್ಯಾನ್, ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ಆಯಿಲ್ ಕ್ಯಾನ್ ಬೇಗನೆ ಜಿಡ್ಡಾಗ್ತಾ ಇರುತ್ತೆ. ಆ ಒಂದು ದೀಪದ ಬೆಳಕಿನಿಂದ ಇರ್ಬೋದು, ಆಯಿಲ್ ಎಲ್ಲ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಚೆಲ್ದಾಗ ಕೂಡ ಬೇಗನೆ ಜಿಡ್ಡಾಗ್ತಾ ಇರುತ್ತೆ.
ಆಯಿಲ್ ಕ್ಯಾನ್ ಕೆಳಗಡೆ ಈ ರೀತಿ ಒಂದು ಕ್ಯಾಪ್ನ ಇಡೋದಾದರೆ ಏನಾದರೂ ಆಯಿಲ್ ಸ್ವಲ್ಪ ಲೀಕೇಜ್ ಆದರೂ ಕೂಡ ಅದರಲ್ಲೇ ಕಲೆಕ್ಟ್ ಆಗಿರುತ್ತೆ ಮತ್ತು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ಒಂದು ಕ್ಯಾನ್ನ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ಇದರೊಳಗಡೆ ಕೈಯೆಲ್ಲ ಕೂಡ ಹಾಕಿಬಿಟ್ಟು ನೀಟಾಗಿ ಡಿಶ್ ವಾಷಿಂಗ್ ಲಿಕ್ವಿಡಿಂದನೇ ಇದನ್ನು ವಾಶ್ ಮಾಡ್ಕೊಳ್ಬೋದು. ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಮೇಂಟೆನೆನ್ಸು ಕ್ಲೀನಿಂಗ್ನೆಸ್ ತುಂಬಾ ಈಸಿ. ಇಂಟ್ರೆಸ್ಟ್ ಇರೋರು ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿದಾಗ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅನ್ನೋದಾದರೆ ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಫಸ್ಟಿಗೆ ಒಂದು ವೆಟ್ ಕ್ಲಾತಿಂದ ಹೊಸ್ಲೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಈಗ ಗಂಧನ ತಗೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಚಿಟಿಕೆಯಷ್ಟು ಜವಾದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಾವು ಹೊಸ್ಲಿಗೆ ಹಚ್ಚೋದ್ರಿಂದ ಒಳ್ಳೆ ಪರಿಮಳ ಅನ್ನೋದು ಬರುತ್ತೆ. ನೀವು ಅರಿಶಿನ ಹೊಸ್ಲಿಗೆ ಹಚ್ತೀರಾ ಅನ್ನೋದಾದರೆ ಅರಿಶಿನದಲ್ಲೂ ಕೂಡ ಸ್ವಲ್ಪ ಜವಾದು ಪೌಡರ್ನ ಸೇರಿಸ್ಕೊಂಡು ರೋಸ್ ವಾಟರಿಂದ ಮಿಕ್ಸ್ ಮಾಡಿ ಹಚ್ಬೋದು. ಪೂಜಾ ರೋಸ್ ವಾಟರ್ಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ರೋಸ್ ವಾಟರ್ ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಗಂಧದ ಪೇಸ್ಟ್ನ ಎಲ್ಲ ಪೂಜಾ ವಸ್ತುಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ನೋಡೋಕ್ಕೆ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ. ಪೂಜಾ ರೂಮಲ್ಲಿ ಕೈ ಒರೆಸಕ್ಕಂತಾನೆ 2 ಬಟ್ಟೆಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಹ್ಯಾಂಗಿಂಗ್ ಇರೋ ಅಂಥದ್ದು. ಇದನ್ನ ತಗ್ಲಾಕೋದಕ್ಕೋಸ್ಕರ ಯಾವುದೇ ರೀತಿ ಹ್ಯಾಂಗರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡಿ ಈ ರೀತಿ ಉಕ್ಸ್ನ ಮಾರ್ಬಲ್ ಮೇಲೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹುಕ್ಸ್ನ ಕೂಡ ಡೋರ್ ಬ್ಯಾಕ್ ಸೈಡ್ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ಡೋರ್ ಕ್ಲೋಸ್ ಮಾಡಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಈ ಒಂದು ಕ್ಲಾತ್ನ ಈಸಿಯಾಗಿ ಹ್ಯಾಂಗ್ ಮಾಡ್ಕೊಳ್ಬೋದು. ಒಂದು ಕೊಳೆ ಆದಾಗ ಇನ್ನೊಂದನ್ನ ನಾವು ಈ ರೀತಿ ಹ್ಯಾಂಗ್ ಮಾಡಿ ಡೈಲಿ ಬೇಸಿಡ್ ಮೇಲೆ ಯೂಸ್ ಮಾಡ್ಕೊಳ್ಬೋದು. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡುವಾಗ ಪೀತಾಂಬರಿನ ಯೂಸ್ ಮಾಡ್ತೀವಿ. ಅದರಿಂದ ಕೈಗಳು ಬೇಗ ರಫ್ ಆಗ್ತಾ ಇರುತ್ತೆ. ರಫ್ ಆಗದಿರ ನಾವು ಈಸಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದಾದ್ರೆ ಈ ರೀತಿ ನಿಮಗೆ ಗ್ಲೌಸಸ್ ಕೂಡ ಸಿಗುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಗ್ಲೌಸಸ್ನ ತೋರಿಸ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಗ್ಲೌಸಸ್ ಬದಲಾಗಿ ಸಿಲಿಕಾನ್ ಗ್ಲೌಸಸ್ ಕೂಡ ಸಿಗುತ್ತೆ. ಅದನ್ನ ಯೂಸ್ ಮಾಡೋದಾದ್ರೆ ನಿಮಗೆ ವಾಷಿಂಗು ಕ್ಲೀನಿಂಗು ತುಂಬಾ ಕನ್ವಿನಿಯೆಂಟ್ ಆಗಿರುತ್ತೆ. ಕೈಗಳು ಕೂಡ ರಫ್ ಆಗದಿರ ಇರುತ್ತೆ. ಜಸ್ಟ್ ಇಲ್ಲಿ ನಾನು 2 ವೆಸಲ್ನ ಮಾತ್ರನೇ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಗ್ಲೌಸ್ನ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಕೈಗಳ ಕಲರು ಕೂಡ ಚೇಂಜ್ ಆಗಿಲ್ಲ, ರಫ್ ಕೂಡ ಆಗದಿರ ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಪೂಜಾ ರೂಮ್ಸಲ್ಲಿ ತುಂಬಾ ಕಡಿಮೆ ಸ್ಪೇಸ್ ಇರುತ್ತೆ. ಇನ್ನು ಕೆಲವೊಂದು ಪೂಜಾ ರೂಮ್ಸಲ್ಲಿ ಕಬೋರ್ಡ್ಸ್ ಕೂಡ ಇರಲ್ಲ. ಎಲ್ಲ ವಸ್ತುಗಳನ್ನ ನಾವು ಇಟ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ಪೈಸ್ ಆರ್ಗನೈಸರ್ನ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಕನ್ವಿನಿಯೆಂಟ್ ಆಗಿ ಎಲ್ಲ ಪೂಜಾ ವಸ್ತುಗಳನ್ನ ಅರಿಶಿನ, ಕುಂಕುಮ, ಅಕ್ಷತೆ, ಧೂಪ, ಕರ್ಪೂರ ಎಲ್ಲದನ್ನ ಒಂದೇ ಬಾಕ್ಸಲ್ಲಿ ಇಟ್ಕೊಳ್ಬೋದು. ಈ ರೀತಿ ಸಪ್ರೇಟಾಗಿ ಪ್ಲೇಟ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ಒಂದು ಸ್ಪೈಸ್ ಆರ್ಗನೈಸರ್ನ ತೊಗೊಂಡು ಇದರಲ್ಲಿ ಎಲ್ಲ ರೀತಿಯ ಪೂಜೆಗೆ ಯೂಸ್ ಮಾಡುವಂತಹ ವಸ್ತುಗಳನ್ನ ಇಟ್ಕೊಳ್ಬೋದು. ಆಷಾಢ ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲನೂ ಹಚ್ತಾ ಇರ್ತೀವಿ. ಜಸ್ಟ್ ಈ ಒಂದು ಬಾಕ್ಸ್ನ ಕ್ಯಾರಿ ಮಾಡಿದ್ರೆ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಒಂದೇ ಬಾಕ್ಸಲ್ಲೇ ಸಿಗುತ್ತೆ. ಮನೆಯಲ್ಲಿ ವಿಶೇಷ ಪೂಜೆಗಳು ಹಬ್ಬಗಳೆಲ್ಲ ಮಾಡಿದಾಗ ಈ ರೀತಿ ಲಕ್ಷ್ಮಿ ಎಲ್ಲ ಕೂರಿಸಿದಾಗ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡೋಕ್ಕೆ ಆಗಲ್ಲ. ಅಂಥ ಟೈಮಲ್ಲೂ ಕೂಡ ಈ ಒಂದು ಆರ್ಗನೈಸರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಧೂಪ್ ಕೋನ್ಸ್. ಇದನ್ನ ಯಾವ ಥರ ಹಚ್ಚೋದು ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಬಿಗಿನರ್ಸ್ಗೆ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಕಾರ್ನರ್ಸ್ ಬೆಳಗೋ ರೀತಿ ಹಚ್ಚಿದ್ರೆ ಸಾಕಾಗುತ್ತೆ. ಇಲ್ಲ ಅನ್ನೋದಾದರೆ ಕರ್ಪೂರನ ತೊಗೊಂಡು ಕಾರ್ನರ್ಗೆ ಇಟ್ಬಿಟ್ಟು ಕರ್ಪೂರನ ಹಚ್ಚೋದ್ರಿಂದ ಈಸಿಯಾಗಿ ಈ ಒಂದು ಧೂಪ್ ಕೋನ್ನ ಹಚ್ಕೊಳ್ಬೋದು. ಧೂಪ್ ಕೋನ್ ಉರಿಬೇಕಾದ್ರೆ ಎಕ್ಸ್ಟ್ರಾ ಸಾಂಬ್ರಾಣಿ ಮತ್ತು ಜವಾದು ಪೌಡರ್ ಎಲ್ಲನೂ ಹಾಕೋದ್ರಿಂದ ಇನ್ನೂ ಒಳ್ಳೆ ಅರೋಮಾ ಅನ್ನೋದು ಬರುತ್ತೆ. ಪೂಜಾ ರೂಮಲ್ಲಿರುವಂಥ ಕಬೋರ್ಡ್ಸ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್ಸ್ ಎಲ್ಲ ಏನು ಬರುತ್ತೆ ಇದನ್ನು ವೇಸ್ಟ್ ಅಂತ ಬಿಸಾಡ್ತಾ ಇರ್ತೀವಿ. ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋದಾದರೆ ಈ ರೀತಿ ಸೆಕ್ಷನ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಒಂದೊಂದು ಬಾಕ್ಸಲ್ಲಿ ಒಂದೊಂದು ರೀತಿಯಾಗಿರುವಂಥ ವಸ್ತುಗಳನ್ನ ಸಪ್ರೇಟ್ಸ್ ಆಗಿ ಜೋಡಿಸ್ಕೊಳ್ಬೋದು. ಅದೇ ಥರ ನೀವು ಗಂಧ ಅಥವಾ ಅರಿಶಿನ ಕುಂಕುಮ ಎಲ್ಲ ತಂದಾಗ ನಿಮಗೆ ಬಾಕ್ಸಲ್ಲಿ ಕೊಟ್ಟಿದ್ರೆ ಆ ಬಾಕ್ಸ್ನ ಕೂಡ ಬಿಸಾಡ್ದಿರ ಇಟ್ಕೊಳ್ಳೋದಾದ್ರೆ ಈ ರೀತಿ ಸಾಂಬ್ರಾಣಿ ಪೌಡರ್ ಇರ್ಬೋದು ಅಥವಾ ಪೂಜೆಯಲ್ಲಿ ಯೂಸ್ ಮಾಡುವಂಥ ವಿವಿಧ ರೀತಿಯ ಸುಗಂಧ ಭರಿತವಾದಂಥ ಪೌಡರ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಒಂದು ಡಬ್ಬಗಳನ್ನ ಯೂಸ್ ಮಾಡ್ಕೊಳ್ಬೋದು. ಮಳೆ ಮತ್ತು ಚಳಿಗಾಲದಲ್ಲಿ ವೆದರಲ್ಲಿರುವಂಥ ಮಾಯ್ಶ್ಚರಿಂದ ಬೆಂಕಿ ಪೊಟ್ಟಣಗಳು ಬೇಗನೆ ಮೆತ್ತಗಾಗ್ತಾ ಇರುತ್ತೆ. ಅಂದರೆ ಥಂಡಿ ಇರೋ ಕಾರಣ ಬೇಗ ಹಚ್ಚಿದ್ರು ಕೂಡ ಕಡ್ಡಿ ಗೀಚಿದ್ರು ಸರಿಯಾಗಿ ಅಂಟುತ್ತಾ ಇರಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ತೊಗೊಂಡಿದ್ದೀನಿ. ಅದರಲ್ಲಿ ಎಲ್ಲ ಬೆಂಕಿ ಕಡ್ಡಿಗಳನ್ನ ಹಾಕ್ಬಿಟ್ಟು ಡಬಲ್ ಸೈಡ್ ಟೇಪ್ನ ಕಟ್ ಮಾಡಿಕೊಂಡು ಕ್ಯಾಪ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಳಭಾಗಕ್ಕೆ ಬರೋ ಥರ ನೋಡ್ಕೊಳ್ಬೇಕಾಗತ್ತೆ. ಈಗ ಇದ್ರ ಮೇಲಿರುವಂಥ ಟೇಪ್ನ ಟೇರ್ ಮಾಡಿಬಿಟ್ಟು ಬ್ರೌನ್ ಸ್ಪಾಟ್ಸ್ ಎಲ್ಲ ಏನಿದೆ ಇದನ್ನು ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಳ್ತೀನಿ.
ಈ ಥರ ಕವರ್ ಮಾಡಿ ಇಡೋದ್ರಿಂದ ಕಡ್ಡಿಗಳು ಮೆತ್ತಗಾಗ್ದಿರ ಇರುತ್ತೆ. ಬೆಂಕಿ ಹಚ್ಚಿದ ಕೂಡಲೇ ಅಂದರೆ ಈ ರೀತಿ ಗೀಚಿದ ಕೂಡಲೇ ಈಸಿಯಾಗಿ ಬ್ರೈಟ್ ಆಗುತ್ತೆ. ಪ್ರತಿನಿತ್ಯದ ಪೂಜೆಯಲ್ಲಿ ಬ್ರಾಸ್, ಹಿತ್ತಾಳೆ, ತಾಮ್ರ, ಕಂಚು, ಬೆಳ್ಳಿ ತುಂಬ ಡಿಫ್ರೆಂಟ್ ಆಗಿರುವಂತಹ ಪೂಜಾ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಪೂಜಾ ಪಾತ್ರೆಗಳು ವಾಶ್ ಮಾಡಿದಾದ್ಮೇಲೆ ತುಂಬ ದಿನಗಳವರೆಗೂ ಕಪ್ಪಗಾಗ್ದಿರ ಇರಬೇಕು ಅನ್ನೋದಾದರೆ ಈ ರೀತಿ ಜಿಪ್ಲಾಕ್ ಕವರಲ್ಲಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಬೇಗ ಈ ಪೂಜಾ ವಸ್ತುಗಳೆಲ್ಲ ಕಪ್ಪಗಾಗ್ದಿರ ಇರುತ್ತೆ. ಪೂಜೆಯಲ್ಲಿ ಯೂಸ್ ಮಾಡುವಂತಹ ಗಂಧದ ಕಡ್ಡಿಗಳು ತುಂಬ ಹೊತ್ತು ಉರಿಬೇಕು, ಅರೋಮ ಕೂಡ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಕಡ್ಡಿಗಳಿಗೆ ಸ್ವಲ್ಪ ನೀರನ್ನ ಸವರ್ಕೊಳ್ಬೇಕಾಗತ್ತೆ. ಈ ರೀತಿ ನೀರನ್ನ ಸವರೋದ್ರಿಂದ ತುಂಬ ಹೊತ್ತು ಕಡ್ಡಿಗಳು ಉರಿಯುತ್ತೆ, ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಪ್ರತಿನಿತ್ಯ ಪೂಜೆ ಮಾಡುವಾಗ ಆರತಿ ಮಾಡ್ತಾ ಇರ್ತೀವಿ. ಆರತಿ ಸ್ಟ್ಯಾಂಡ್ ಕಪ್ಪಗಾಗಬಾರ್ದು ಅನ್ನೋದಾದ್ರೆ ಸ್ಟ್ಯಾಂಡಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಕರ್ಪೂರನ ಹಚ್ಚಬೇಕಾಗತ್ತೆ. ಈ ತರ ಮಾಡೋದ್ರಿಂದ ಸ್ಟ್ಯಾಂಡ್ ಕಪ್ಪಗಾಗ್ದಿರ ಜಸ್ಟ್ ಅಕ್ಷತೆ ಕಾಳು ಮಾತ್ರನೇ ಕಪ್ಪಗಾಗುತ್ತೆ. ಕ್ಲೀನಿಂಗ್ ಕೂಡ ತುಂಬಾ ಈಸಿ ಆಗುತ್ತೆ. ಪೂಜೆಯಲ್ಲಿ ಯೂಸ್ ಮಾಡುವಂಥ ದೀಪಗಳು ಪ್ರತಿನಿತ್ಯ ತೊಳೆದು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ತುಂಬ ಜನಕ್ಕೆ ತೊಳೆದು ಯೂಸ್ ಮಾಡೋಷ್ಟು ಟೈಮ್ ಇರಲ್ಲ ಅಂತ ಅವರು ಈ ರೀತಿ ಟಿಶ್ಯೂನ ಇಟ್ಕೊಳ್ಳೋದಾದರೆ ಟಿಶ್ಯೂಯಿಂದ ದೀಪಗಳನ್ನ ನೀಟಾಗಿ ಹೊರಿಸಿ ಬತ್ತಿನ ಚೇಂಜ್ ಮಾಡಿಬಿಟ್ಟು ಪೂಜೆನ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿರೋ ಅಂಥವ್ರಿಗೆ, ವರ್ಕಿಂಗ್ ವುಮೆನ್ಸ್ಗೆ ಕೆಲವೊಂದು ಕೆಲಸಗಳನ್ನ ಇನ್ ಟೈಮ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅಂಥ ಟೈಮಲ್ಲಿ ಈ ರೀತಿ ನಾವು ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಬೋದು. ಹಬ್ಬಗಳ ಟೈಮಲ್ಲಿ ಅರಿಶಿನ ಕುಂಕುಮ ಬೇಕಾಗುತ್ತೆ ಅನ್ನೋದ್ರಿಂದ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಿರ್ತೀವಿ. ಅರಿಶಿನ ಕುಂಕುಮ ಹಾಳಾಗ್ದಿರ ತುಂಬ ದಿನಗಳಿಗೂ ಫ್ರೆಶ್ ಆಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಅರಿಶಿನ ಕುಂಕುಮದಲ್ಲಿ ಸ್ವಲ್ಪ ಕರ್ಪೂರನ ಹಾಕಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಹುಳ ಎಲ್ಲನೂ ಆಗ್ದಿರ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ಪು, ಪೂಜಾ ರೂಮಲ್ಲಿ ನೆಲನ ಒರೆಸ್ಬೇಕಾದ್ರೆ ಕೌಂಟರ್ ಎಲ್ಲ ಏನಿರುತ್ತೆ ಆ ಕಡೆಯಿಂದ ಬಾಗಿಲ ಕಡೆಗೆ ನಾವು ಒರೆಸ್ತಾ ಇರ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅಕ್ಷತೆ, ಸಣ್ಣ ಸಣ್ಣ ಡಸ್ಟು, ಹೂಗಳೆಲ್ಲ ಕೂಡ ಬಾಗಿಲ ಸಂದಿಯಲ್ಲಿ ಸೇರಿಕೊಂಡು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದರ ಬದಲಾಗಿ ಫಸ್ಟು ಡೋರ್ ಹತ್ರ ಇಂದಾನೆ ಮಿಡಲ್ಗೆ ಕಸ ಎಲ್ಲ ಬರೋ ಥರ ಒರೆಸ್ಕೊಳ್ಳೋದಾದರೆ ಕ್ಲೀನಿಂಗು ಈಸಿ ಆಗುತ್ತೆ ಮತ್ತು ಸಣ್ಣ ಸಣ್ಣ ಡಸ್ಟ್ ಎಲ್ಲ ಸಂದಿಗಳಲ್ಲಿ ಹೋಗಿ ಸೇರ್ಕೊಳ್ದಿರ ಇರುತ್ತೆ. ಪೂಜೆಗೆ ಯೂಸ್ ಮಾಡುವಂಥ ಆಯಿಲ್ ಬಾಟಲ್ಲು ಜಿಡ್ಡಾಗ್ದಿರ ನೀಟಾಗಿರಬೇಕು ಅನ್ನೋದಾದರೆ ಈ ಒಂದು ಆಯಿಲ್ ಬಾಟಲ್ಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಕಾಟನ್ ಬಟ್ಟೆನ ನೀಟಾಗಿ ಸುತ್ತಬೇಕಾಗತ್ತೆ. ಈ ರೀತಿ ಸುತ್ತಬಿಟ್ಟು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ದೀಪಕ್ಕೆ ಎಣ್ಣೆ ಹಾಕುವಾಗ ಅಲ್ಪ ಸ್ವಲ್ಪ ಚೆಲ್ಲಿದ್ರೂ ಕೂಡ ಬಟ್ಟೆಗೆ ಅಬ್ಸರ್ವ್ ಆಗುತ್ತೆ ಹೊರತು ಬಾಟಲ್ ಅನ್ನೋದು ಜಿಡ್ಡಾಗ್ದಿರ ಇರುತ್ತೆ. ಈ ಒಂದು ಬಟ್ಟೆನ ಆಗಾಗ ವಾಶ್ ಮಾಡಿ ರೀಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಡಸ್ಟ್ಬಿನ್ ಕೂಡ ಹಾಕ್ಕೊಳ್ಬೋದು. ಪೂಜೆಯಲ್ಲಿ ಪುಟ್ಟದಾಗಿರುವಂಥ ವಿಗ್ರಹಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಒಂದು ವಿಗ್ರಹಗಳಿಗೆ ಹೂವು ಇಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಹೂವು ಈಸಿಯಾಗಿ ಇಡಬೇಕು, ಇಟ್ಟಿರೋವಂಥ ಹೂವು ಕರೆಕ್ಟಾಗಿ ನಿಲ್ಲಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ರಬ್ಬರ್ ಬ್ಯಾಂಡ್ನ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಹೂವು ಕರೆಕ್ಟಾಗಿ ನಿಲ್ಲುತ್ತೆ. ದಿನ ಪೂಜೆ ಮಾಡಬೇಕಾದ್ರೂ ನೈವೇದ್ಯ ಮಾಡಿ ಇಡೋಕ್ಕಾಗಲ್ಲ. ಕೆಲವೊಂದ್ಸಲಿ ಫ್ರೂಟ್ಸ್ ಎಲ್ಲ ಇದ್ದಾಗ ಕ್ವಿಕ್ಕಾಗಿ ನಾವು ನೈವೇದ್ಯಕ್ಕೆ ಏನಾದ್ರು ಇಡಬೇಕು ಅನ್ನೋದಾದರೆ ಈ ಥರ ಡ್ರೈ ಫ್ರೂಟ್ಸ್ನ ಒಂದು ಬಾಕ್ಸಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಕೊಳ್ಳೋದಾದರೆ ನೈವೇದ್ಯ ಮಾಡುವಾಗ ಮನೆಯಲ್ಲಿ ಏನೂ ತಯಾರಿ ಮಾಡಿಲ್ಲ, ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ಅಂದಾಗ ಕೂಡ ಇದರಲ್ಲಿರುವಂಥ ಡ್ರೈ ಫ್ರೂಟ್ಸ್ನ ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಆಗಲೇ ತೋರಿಸ್ದಂಗೆ ಪೂಜಾ ಪಾತ್ರೆಗಳನ್ನ ಈ ರೀತಿ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿ ಇಡೋದ್ರಿಂದ ಏರ್ ಒಳಗಡೆ ಹೋಗದೆ ಇರುತ್ತೆ, ಬೇಗ ಕಪ್ಪು ಕೂಡ ಹಾಕ್ದಿರ ಇರುತ್ತೆ. ಇದರಲ್ಲಿ ನೀವು ಸ್ವಲ್ಪ ಕರ್ಪೂರನ ಹಾಕೋದ್ರಿಂದ ಕೂಡ ಪೂಜಾ ವಸ್ತುಗಳು ಕಪ್ಪಗಾಗೋದನ್ನ ಅವಾಯ್ಡ್ ಮಾಡ್ಬೋದು. ನೀವೇನಾದರೂ ಅಗರಬತ್ತಿ ಚುಚ್ಚಕ್ಕೆ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಸ್ಟ್ಯಾಂಡ್ಸ್ನ ಯೂಸ್ ಮಾಡೋದಾದರೆ ಈ ಒಂದು ಸ್ಟ್ಯಾಂಡ್ ಕೆಳಗಡೆ ಪ್ಲೇಟ್ನ ಇಡೋದ್ರಿಂದ ಅಗರಬತ್ತಿ ಬೆಳಗಬೇಕಾದ್ರೆ ಆ ಡಸ್ಟ್ ಎಲ್ಲ ಏನಿರುತ್ತೆ ಆ ಕಡೆ ಈ ಕಡೆ ಕೆಳಗಡೆ ಬೀಳ್ದಿರ ಪ್ಲೇಟಲ್ಲೇ ಕಲೆಕ್ಟ್ ಆಗಿರುತ್ತೆ.
ಸ್ವಲ್ಪ ಅಗಲವಾಗಿರುವಂಥ ಪ್ಲೇಟ್ ಆಗಿರೋ ಕಾರಣ ಅದರಲ್ಲೇ ಧೂಪನ ಕೂಡ ನಾವು ಇಟ್ಕೊಳ್ಬೋದು. ಧೂಪದ ಕೋನ್ಸ್ ಇರ್ಬೋದು ಅಥವಾ ಈ ರೀತಿ ಕಪ್ಸ್ ಎಲ್ಲ ಏನು ಇಡ್ತೀವಿ ಅದನ್ನು ಅದರೊಳಗಡೆ ಒಂದು ಪುಟ್ಟದಾಗಿರುವಂಥ ಪ್ಲೇಟ್ನ ಹಾಕಿಬಿಟ್ಟು ಅದರ ಮೇಲೆ ಇಟ್ಕೊಳ್ಬೋದು. ಡಸ್ಟ್ ಎಲ್ಲ ಒಂದೇ ಕಡೆ ಕಲೆಕ್ಟ್ ಆಗಿರುತ್ತೆ. ಶ್ರಾವಣ ಮಾಸದಲ್ಲಿ ಮನೆಗೆ ಬಂದಿರುವಂಥ ಮುತ್ತೈದರಿಗೆ ಕಂಪಲ್ಸರಿ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಸರಿ ಮೆನ್ಸಸ್ ಸೈಕಲ್ ಇದ್ದಾಗೆಲ್ಲ ಪೂಜಾ ರೂಮ್ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮುಂಚಿತವಾಗೇ ಈ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಅರ್ಶಿನ ಕುಂಕುಮದ ಪಾಕೆಟ್ಸ್ನ ತೊಗೊಂಡಿದ್ದೀನಿ. ಒಂದು ಬಾಕ್ಸ್ನ ತೊಗೊಂಡು ಅದರಲ್ಲಿ ಮುತ್ತೈದೆಯರಿಗೆ ಕೊಡುವಂಥ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲೇ ಬ್ಲೌಸ್ ಪೀಸಸ್ ಕೂಡ ಇಟ್ಕೊಳ್ಬೋದು. ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದಾದರೆ ಮುತ್ತೈದೆಯರು ಬಂದಾಗ ಮನೆಯಲ್ಲಿರೋರು ಯಾರಾದರೂ ಒಬ್ಬರು ಅರ್ಶಿನ ಕುಂಕುಮನ ಕೊಡ್ಬೋದು. ದೇವ್ರ ಮನೇಲಿ ಯೂಸ್ ಮಾಡೋವಂಥ ಆಯಿಲ್ ಬಾಟಲ್ ಕೆಳಗಡೆ ಈ ರೀತಿ ಟಿಶ್ಯೂನ ಹಾಕೋದ್ರಿಂದ ಜಿಡ್ಡೆಲ್ಲ ಕೂಡ ಅದಕ್ಕೆ ಅಬ್ಸಾರ್ಬ್ ಆಗುತ್ತೆ. ಬಟ್ ಪ್ರತಿದಿನ ಕೂಡ ಈ ಒಂದು ಟಿಶ್ಯೂನ ಪಕ್ಕಕ್ಕೆ ತೆಗೆದು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಏನಾದರೂ ಇದ್ದರೆ ಆಯಿಲ್ ಬಾಟಲ್ ಕೆಳಗಡೆ ಬೇಸಾಗಿ ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಬಾಕ್ಸಸ್ನ ಯೂಸ್ ಮಾಡ್ಕೊಳ್ಬೋದು. ಈ ಬಾಕ್ಸ್ ಒಳಗಡೆ ಡೈರೆಕ್ಟಾಗಿ ಆಯಿಲ್ ಬಾಟಲ್ ಕೂಡ ಇಡ್ಬೋದು ಅಥವಾ ಟಿಶ್ಯೂ ಹಾಕ್ಬಿಟ್ಟು ಕೂಡ ಇಡ್ಬೋದು. ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಸ್ ಇದ್ದಾಗ ಬಿಸಾಡ್ದಿರ ಒಂದು ಕಡೆ ಇಟ್ಕೊಳ್ಳೋದಾದರೆ ಒಂದು ಬಾಕ್ಸ್ ಕೊಳೆ ಆದಾಗ ಇನ್ನೊಂದನ್ನು ರಿಯೂಸ್ ಮಾಡ್ಕೊಳ್ಬೋದು. ಈ ಥರ ತಾಮ್ರ, ಹಿತ್ತಾಳೆ, ಬೆಳ್ಳಿ ಪಾತ್ರೆಗಳು ವಾಶ್ ಮಾಡಿದಾದ್ಮೇಲೂ ಕೂಡ ಶೈನಿಂಗ್ ಬರ್ತಾ ಇಲ್ಲ ಅನ್ನೋದಾದರೆ ಈ ರೀತಿ ಸ್ವಲ್ಪ ವಿಭೂತಿ ಪೌಡರ್ನ ಹಾಕಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ರಬ್ ಮಾಡಿ ವಾಶ್ ಮಾಡಿದ್ದಾದಮೇಲೆ ಈ ಒಂದು ಮೆಥಡ್ನ ಫಾಲೋ ಮಾಡೋದ್ರಿಂದ ಟ್ರಸ್ಟ್ ಮೀ ತುಂಬ ಶೈನಿಂಗ್ ಅನ್ನೋದು ಬರುತ್ತೆ. ಇದು ಹೊಸ ಪ್ಲೇಟ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ವಿಸಿಬಲ್ ಆಗ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಹಳೆ ಪ್ಲೇಟ್ಸ್ ಏನಾದ್ರು ಇದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಶೈನಿಯಾಗಿ ಕಾಣಿಸುತ್ತೆ. ಹಬ್ಬಗಳಲ್ಲಿ ಮುತ್ತೈದೆಯರಿಗೆ ಕೊಡುವಂಥ ಅರ್ಶಿನ ಕುಂಕುಮನ ರೆಡಿಮೇಡ್ ಪ್ಯಾಕೆಟ್ಸಲ್ಲಿ ತೊಗೊಂಡು ಬರ್ತಿರ್ತೀವಿ. ಬಟ್ ಅದನ್ನು ಯಾವಾಗ ಸ್ಟೋರ್ ಮಾಡಿರ್ತಾರೋ ಗೊತ್ತಿರಲ್ಲ. ಕೆಲವೊಂದ್ಸರಿ ಹುಳ ಎಲ್ಲ ಆಗೋ ಚಾನ್ಸ್ ಕೂಡ ಇರುತ್ತೆ. ಹಬ್ಬಗಳಲ್ಲಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೋಸ್ಕರ ಈ ರೀತಿ ಪುಟ್ಟದಾಗಿರುವಂಥ ಜಿಪ್ಲಾಕ್ ಕವರ್ಸ್ನ ತೊಗೊಂಡು ಅದರಲ್ಲಿ ಅರ್ಶಿನ ಕುಂಕುಮನ ಪ್ಯಾಕ್ ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಫ್ರೆಶ್ ಆಗಿರುವಂಥ ಅರ್ಶಿನ ಕುಂಕುಮನ ಮುತ್ತೈದೆಯರಿಗೆ ಕೊಡ್ಬೋದು. ನೆಕ್ಸ್ಟ್ ಟಿಪ್ಪು, ಎಲ್ಲರ ಮನೆಯಲ್ಲೂ ಕೂಡ ದೀಪಕ್ಕೆ ಹಾಕುವಂಥ ಈ ರೀತಿ ಬತ್ತಿಗಳನ್ನ, ಹೂ ಬತ್ತಿಗಳನ್ನೆಲ್ಲ ಯೂಸ್ ಮಾಡ್ತಿರ್ತೀವಿ. ಈ ಒಂದು ಬತ್ತಿಗಳನ್ನ ಕರ್ಪೂರದ ಬಾಕ್ಸಲ್ಲಿ ಇಡೋದ್ರಿಂದ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಬತ್ತಿನ ಅಂದರೆ ದೀಪಕ್ಕೆ ಹಾಕಿಬಿಟ್ಟು ನಾವು ದೀಪನ ಹಚ್ಚಿದಾಗ ತುಂಬ ಚೆನ್ನಾಗೂ ಕೂಡ ಉರಿಯುತ್ತೆ. ನಾನು ಇದೇ ಆರ್ಗನೈಸರಲ್ಲೇ ಇಡ್ತಾ ಇದ್ದೀನಿ. ನೀವು ಬೇಕಂದರೆ ಕರ್ಪೂರನ ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಅದರಲ್ಲೂ ಕೂಡ ಇಟ್ಕೊಳ್ಬೋದು. ಪೂಜೆಯಲ್ಲಿ ಯೂಸ್ ಮಾಡುವಂಥ ದೀಪಗಳನ್ನ ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು, ಪ್ಲೇಟ್ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಪ್ರತಿ ಸರಿ ಕೂಡ ಪ್ಲೇಟ್ಸ್ ಇರಲ್ಲ ಅಂತ ಅಂದಾಗ ಈ ರೀತಿ ವೀಳ್ಯದೆಲೆನ ಹಾಕ್ಬಿಟ್ಟು ವೀಳ್ಯದೆಲೆ ಮೇಲೆ ಕೂಡ ದೀಪಗಳನ್ನ ಇಡ್ಬೋದು. ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಬಟ್ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಗಳಲ್ಲಿ ನೈವೇದ್ಯ ಎಲ್ಲ ಇಡೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗುತ್ತೆ. ಚಿಕ್ಕದಾಗಿರುವಂಥ ಪೂಜಾ ರೂಮುಗಳಲ್ಲಿ ಅಷ್ಟೊಂದು ಸ್ಪೇಸ್ ಅನ್ನೋದು ಇರಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ನೀವು ಟೇಬಲ್ ಅಥವಾ ಸ್ಟೂಲ್ನ ಯೂಸ್ ಮಾಡ್ಬೋದು. ಬೇಕು ಅಂದಾಗ ಇದನ್ನು ಯೂಸ್ ಮಾಡಿಕೊಂಡು, ಬೇಡ ಅಂದಾಗ ಫೋಲ್ಡ್ ಮಾಡಿ ಕೂಡ ಸೈಡ್ಗೆ ಇಟ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.